ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ನಮ್ಮ ಪಾಪು ಬರ್ತ್ಡೇ ಇರೋದ್ರಿಂದ ನಾನು ಒಂದು ಫ್ಲಿಪ್ಕಾರ್ಟಿಂದ ಒಂದು ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದರ ಒಂದು ರಿವ್ಯೂನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇದು ಆ ಒಂದು ವಿಡಿಯೋ ಆಗಿರುತ್ತೆ. ನಾನು ಪರ್ಚೇಸ್ ಮಾಡ್ಕೊಂಡಿರುವಂಥ ಡ್ರೆಸ್ ಬಂದುಬಿಟ್ಟು ಇದಾಗಿರುತ್ತೆ ನೋಡಿ. ಇದಕ್ಕೆ ನಾನು ಪೇ ಮಾಡಿರೋದು ಬಂದುಬಿಟ್ಟು 880 ರುಪೀಸು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಕ್ವಾಲಿಟಿ ಮಾತ್ರ ತುಂಬಾ ಅಮೇಝಿಂಗ್ ಆಗಿದೆ. ಹಾಗೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ, ಪ್ರಾಡಕ್ಟ್ ರಿವ್ಯೂ ಕೊಡೋದಕ್ಕಂತಲೇ ನೀವು ಡ್ರೆಸ್ನ ಬುಕ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ಆ ಥರ ತಿಳ್ಕೊಬೇಡಿ, ಯಾರನ್ನೂ ಅಷ್ಟೇ ಇನ್ಕಮ್ ಬರ್ದಿರ ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾವು ಯೂಟ್ಯೂಬ್ ಮಾಡೋದ್ರಿಂದ ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ಅದನ್ನು ಒಂದು ರಿವ್ಯೂನ ಕೊಡೋಣ ಅಂತ ಮಾಡ್ತೀವಿ ಹೊರತು ಯೂಟ್ಯೂಬ್ ಮಾಡೋದಕ್ಕೋಸ್ಕರ ಅಂತಲೇ ಹೇಳ್ಬಿಟ್ಟು ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ. ಯೂಟ್ಯೂಬ್ ಮಾಡೋರು ರಿವ್ಯೂ ಕೊಡೋದಕ್ಕೆ ಅದನ್ನು ಯೂಟ್ಯೂಬ್ನಲ್ಲಿ ತೋರಿಸ್ಕೋತಾರೆ, ಮಾಡದೇ ಇರೋರು ತೋರಿಸ್ಕೊಳ್ಳೋದಿಲ್ಲ. ಅಷ್ಟೇ ವ್ಯತ್ಯಾಸ ಹೊರತು ಯೂಟ್ಯೂಬ್ ಮಾಡೋದಕ್ಕೆ ಅಂತಲೇ ಹೊರತು ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಇನ್ಕಮ್ ಬರ್ದಿರ. ಫಸ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬನ್ನಿ, ಇವಾಗ ನಾನು ಈ ಒಂದು ಡ್ರೆಸ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಇದು ನೋಡೋಕ್ಕೆ ಕಾಟನ್ ಥರ ಕಾಣಿಸುತ್ತೆ, ಬಟ್ ಇದು ಕಾಟನ್ ಅಲ್ಲ, ಸಿಂಥೆಟಿಕ್ ಆಗಿದೆ ಇದು ಮೆಟೀರಿಯಲ್ ಬಂದ್ಬಿಟ್ಟು. ಇದರಲ್ಲಿ ಮಲ್ಟಿ ಕಲರ್ ಕೂಡ ಅವೈಲಬಲ್ ಇದೆ, ಗ್ರೀನ್, ಯೆಲ್ಲೋ, ರೆಡ್, ಮೆರೂನ್, ಹೀಗೆ ಸುಮಾರು ಕಲರ್ ಕೂಡ ಇದರಲ್ಲಿ ಅವೈಲಬಲ್ ಇದೆ. ನನ್ನ ಹತ್ರ ಈ ಕಲರ್ ಇಲ್ಲದೆ ಇರೋದ್ರಿಂದ ನಾನು ಈ ಒಂದು ಕಲರ್ನ ನಾನು ಆರ್ಡ್ರ್ ಮಾಡ್ಕೊಂಡಿರೋವಂಥದ್ದು. ಆ್ಯಂಡ್ ಇದನ್ನು ನೋಡ್ತಾ ಇರ್ಬೋದು ನೀವು, ಡಿಸೈನು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡಿ. ತುಂಬಾ ಗ್ರ್ಯಾಂಡ್ ಲುಕ್ಕು ಕೊಡುವಂತಹ ಒಂದು ಡ್ರೆಸ್ ಇದಾಗಿರುತ್ತೆ. ಆ್ಯಂಡ್ ಇದು ಪಾರ್ಟಿ ವೇರ್ ಕೂಡ ಆಗಿರುತ್ತೆ. ಎಸ್ಪೆಷಲಿ ಇದನ್ನು ಪಾರ್ಟಿ ವೇರ್ಗೆ ಇದನ್ನು ಪಾರ್ಟಿಯಲ್ಲೇ ವೇರ್ ಮಾಡೋದಕ್ಕೆ ಅಂತಲೇ ಈ ಒಂದು ಡ್ರೆಸ್ಸು ತುಂಬಾ ಸೂಟ್ ಆಗುತ್ತೆ. ಡಿಸೈನ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿಬಿಟ್ಟು ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇದು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಪರ್ಫೆಕ್ಟ್ ಸೈಜ್ ಕೆಲವೊಂದು ಸತಿ ಸಿಗುತ್ತೆ. ನನಗೆ ಇದು ಆಲ್ಮೋಸ್ಟ್ ನಾನು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡ್ಕೊಂಡಿರುವಂಥ ಆಲ್ಮೋಸ್ಟ್ ಎಲ್ಲನೂ ನನಗೆ ಪರ್ಫೆಕ್ಟ್ ಸೈಜ್ ಸಿಗುತ್ತೆ. ಕೆಲವೊಂದು ಡ್ರೆಸ್ ಮಾತ್ರ ನಾನು ಸ್ಟಿಚ್ ಮಾಡಿಸ್ತೀನಿ, ಬಿಕಾಸ್ ಒಂದೇ ಥರ ಇರೋದಿಲ್ಲ ಅಲ್ವಾ, ನಾವು ಸಣ್ಣ ದಪ್ಪ ಆಗ್ತಾ ಇರ್ತೀವಿ. ಸೊ ಹೀಗಾಗಿ ನಾನು ನೋಡಿ ನಿಮಗೆ ಎಲ್ಲ ಥರ ವೇಲ್ನ ಯಾವ್ಯಾವ ಥರ ವೇರ್ ಮಾಡ್ಬೋದು ಅಂತ ನಿಮಗೆ ಹಾಕ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ನಾನು ಸೈಡ್ ಸ್ಟಿಚ್ ಮಾಡಿಸ್ಬೇಕಾಗತ್ತೆ, ಬಟ್ ಹೀಗೆ ಇದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ಈ ಡ್ರೆಸ್ಸಸ್ ಬರೋದೇ ಈ ಥರನೂ ನಾವು ವೇರ್ ಮಾಡ್ಬೋದಾಗತ್ತೆ. ಇನ್ನೊಂದು ಸ್ವಲ್ಪ ನಾವು ಸ್ಟಿಚ್ ಹಾಕಿಸ್ಕೊಂಡು ಬೇಕಾದ್ರೂ, ಒನ್ ಟಕ್ ಹಾಕಿಸ್ಕೊಂಡು ಬೇಕಾದ್ರೂ ಇದನ್ನು ನಾವು ವೇರ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುವಂತಹ ಒಂದು ಡ್ರೆಸ್ ಇದಾಗಿರುತ್ತೆ ಅಂತ ಹೇಳಿ. ವೇಲ್ ಕೂಡ ತುಂಬಾ ಸೂಪರ್ ಆಗಿದೆ, ಇದರ ಡಿಸೈನ್ ಕೂಡ ತುಂಬಾ ಸೂಪರ್ ಆಗಿದೆ. ಈ ಒಂದು ಡ್ರೆಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದ್ರ ಪ್ರೈಸ್ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಸೊ ನೀವು ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಆರ್ಡರ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.